ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಹೋಟೆಲ್ ಪ್ರಿಯರಿಗೆ ಅದರಲ್ಲೂ ಹೋಟೆಲ್ನಲ್ಲಿ ಆಹಾರವನ್ನ ಅಥವಾ ತಿಂಡಿ ತಿನ್ನಲಿಕ್ಕೆ ಹೋಗುವಂತಹ ಗ್ರಾಹಕರಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರೆಯಾಗಿ ಪರಿಣಮಿಸಲಿದೆ. ಬಹುದೊಡ್ಡ ಶಾಕ್ ಇದು. ಹೋಟೆಲ್ಗೆ ಹೋಗುವಂತಹ ಆಹಾರ ಪ್ರಿಯರಿಗೆ ದೊಡ್ಡ ಶಾಕ್ ಇದು. ಬೆಂಗಳೂರಿನಲ್ಲಿ ಇವತ್ತಿನಿಂದ ಊಟ ತಿಂಡಿ ದರ ಏರಿಕೆ ಆಗ್ತಾ ಇದೆ. ಊಟ ತಿಂಡಿ ಬೆಲೆಯಲ್ಲಿ 20% ಹೆಚ್ಚಳವಾಗ್ತಾ ಇದೆ. ಊಟಕ್ಕೆ ಈಗ 20 ರೂಪಾಯಿ ಹೆಚ್ಚುವರಿ ಆಗಲಿದೆ. ದೋಸೆ ಪೂರಿ ತಿಂಡಿಗಳ ದರದಲ್ಲೂ ಏರಿಕೆ ಆಗಲಿದೆ. ಪದೇ ಪದೇ ಹೀಗೆ ದರ ಏರಿಕೆ ಆಗೋದ್ರಿಂದಾಗಿ ಸಹಜವಾಗಿಯೇ ಗ್ರಾಹಕರಿಗೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಗ್ರಾಹಕರಿಂದ ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಆಗಿದ್ದು 993 ರೂಪಾಯಿ ದಿಢೀರಂತ ದರವನ್ನು ಮೇ 1ನೇ ತಾರೀಕು ಏರಿಕೆ ಮಾಡಿದ್ರಿಂದಾಗಿ ಅನಿವಾರ್ಯವಾಗಿ ನಾವು ಕೂಡ ದರ ಏರಿಕೆ ಮಾಡಬೇಕಾಗುತ್ತೆ ಅಂತ ಹೋಟೆಲ್ ಮಾಲೀಕರ ಸಂಘ ಕೂಡ ಹೇಳಿತ್ತು. ಅಂತೆಯೇ ಈಗ 20% ದರ ಏರಿಕೆಯನ್ನು ಮಾಡಿದ್ದು ಇದು ಬರುವಂಥ ಗ್ರಾಹಕರಿಗೆ ತುಟ್ಟಿಯಾಗಿ ಪರಿಣಮಿಸಲಿದೆ. ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆಯಿಂದಾಗಿ 20% ದರ ಏರಿಕೆ ಆಯಿತು ಅಂತಂದರೆ ಅದು ಊಟಕ್ಕಷ್ಟೇ ಅಲ್ಲ, ದೋಸೆ ಪೂರಿ ಅಥವಾ ಇಡ್ಲಿ ಇರಬಹುದು, ಎಲ್ಲದಕ್ಕೂ ಈಗ ದರ ಏರಿಕೆ ಅನ್ನುವಂಥದ್ದು ಗ್ರಾಹಕರಿಗೆ ಬಹುದೊಡ್ಡ ರೀತಿಯಲ್ಲಿ ಶಾಕ್ ಆಗಿ ಪರಿಣಮಿಸಲಿದೆ. ಈಗಾಗಲೇ ವಾಣಿಜ್ಯ ಸಿಲಿಂಡರ್ಗಳ ದರವನ್ನು 3 ಬಾರಿ ಹೈಕ್ ಮಾಡಲಾಗಿದೆ. ಕಳೆದ ಮೇ ನೋಡಿ, ಜೂನ್ ಪ್ರಮುಖವಾಗಿ ಮುಂದಿನ ತಿಂಗಳು ಅಂತಂದಾಗ ಈಗ ಮೇ ಮುಗಿತಿದ್ದ ಹಾಗೆಯೇ ಮತ್ತೆ ನೆಕ್ಸ್ಟ್ ಮಂತ್ ಜಾಸ್ತಿ ಆಗುತ್ತಾ ಗೊತ್ತಿಲ್ಲ. ಆದರೆ ಏಪ್ರಿಲ್ ತಿಂಗಳಲ್ಲಿ 1ನೇ ತಾರೀಕು ಜಾಸ್ತಿ ಆಗಿತ್ತು. ಆನಂತರದಲ್ಲಿ ಮೇ 1ನೇ ತಾರೀಕು 993 ರೂಪಾಯಿ ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆ ಆಯಿತು. ಇದು ಸಹಜವಾಗಿಯೇ ಹೋಟೆಲ್ ಮಾಲೀಕರಿಗೆ ಸಂಕಷ್ಟವನ್ನು ತಂದೊಡ್ತಾ ಇರುವಂಥದ್ದು. ಹೋಟೆಲ್ಗಳಿಗೆ ಬಹುದೊಡ್ಡ ಒಂದು ಹೊರೆ ಇದು. ಇದರ ನಡುವೆ ಬರುವಂಥ ಗ್ರಾಹಕರಿಗೆ ಈಗ ಹೊರೆಯಾಗಿ ಪರಿಣಮಿಸ್ತಾ ಇದೆ. ಇದು ನಿರೀಕ್ಷಿತ ಕೂಡ ಹೌದು. ಯಾವಾಗ ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆ ಆಯಿತೋ ಇದು ಗ್ರಾಹಕರಿಗೂ ಬರೆ ಬೀಳುತ್ತೆ ಅಂತಲೇ ಗ್ರಾಹಕರು ಭಾವಿಸಿದ್ರು. ಅಂತೆಯೇ ಇದೀಗ ಹೋಟೆಲ್ ಮಾಲೀಕರ ಸಂಘ ಕೂಡ ಇದೇ ಸೂಚನೆಯನ್ನು ಕೊಟ್ಟಿತ್ತು. ಅಂತೆಯೇ ಈಗ ಬರುವಂಥ ಗ್ರಾಹಕರಿಗೆ 20% ದರ ಏರಿಕೆ ಮಾಡಿರುವುದರಿಂದ ದರ ಏರಿಕೆಯ ಬಿಸಿ ಹೋಟೆಲ್ಗೆ ಬರುವಂಥ ಗ್ರಾಹಕರಿಗೂ ಕೂಡ ತಡ್ತಾ ಇದೆ. ಸೊ ಅಂದರೆ ಸುಮಾರು 20 ರೂಪಾಯಿ ಏರಿಕೆ ಆಗುತ್ತೆ. ಆದರೆ ಪದೇ ಪದೇ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಇದು ಗ್ರಾಹಕರಿಗೂ ಕೂಡ ತುಟ್ಟಿಯಾಗಿ ಪರಿಣಮಿಸಲಿದೆ. ಕಾಫಿ ಟೀಗೂ ಕೂಡ ಇದು ಹೆಚ್ಚುವರಿ ದರವನ್ನು ನೀಡಬೇಕಾಗುತ್ತೆ ಬರುವಂಥ ಗ್ರಾಹಕರು. ಅಥವಾ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟಕ್ಕೂ ಕೂಡ ಹೆಚ್ಚುವರಿಯಾಗಿ ಹಣವನ್ನು ಹೋಟೆಲ್ಗಳಿಗೆ ನೀಡಬೇಕಾದಂಥ ಒಂದು ಅಥವಾ ಈ ದರ ಏರಿಕೆ ಬಿಸಿಯಿಂದಾಗಿ ಬರುವಂಥ ಗ್ರಾಹಕರಿಗೂ ಬರೆ ಆಗ್ತಾ ಇರೋದಂತೂ ಇಲ್ಲಿ ಸತ್ಯ. ಸೊ ಇದು ಒಂದು ಕಡೆ ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆ ಮತ್ತು ಪದೇ ಪದೇ ದರ ಏರಿಕೆ ಆಗಿದ್ದು ಮತ್ತು ಹೋಟೆಲ್ ಮಾಲೀಕರ ಸಂಘ ಕೂಡ ದರ ಏರಿಕೆ ಮಾಡ್ತಾ ಇರುವಂಥದ್ದು ಗ್ರಾಹಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ.